ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಸೀರೆ ಮತ್ತು ಡ್ರೆಸ್ಗಳ ಮಧ್ಯೆ ಹಾಕುವಂಥ ಬುಟ್ಟ ಡಿಸೈನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬುಟ್ಟ ಡಿಸೈನ್ ಹಾಕೋದು ಹೇಗೆ ಅಂತ ನೋಡ್ಬಿಡೋಣವಾ. ನೋಡಿ, ಇಲ್ಲಿ ಒಂದು 2 ಸರ್ಕಲ್ನ ಡ್ರಾ ಮಾಡ್ಕೊಂಡಿದ್ದೀನಲ್ವಾ. ಹೀಗೆ ಸೆಂಟರಲ್ಲಿ ಹೀಗೆ ಸೂಜಿನ ಮೇಲ್ ತಗೋತಾ ಇದ್ದೀನಿ. ನಂತರ ಹೀಗೆ ನೋಡಿ, ನೆಕ್ಸ್ಟು ಹೀಗೆ ನೆಕ್ಸ್ಟು ಇಲ್ಲಿ ಮಧ್ಯಕ್ಕೆ ಹೀಗೆ ಸೂಜಿನ ತಗೋತಾ ಇದ್ದೀನಿ. ನಂತರ ನೋಡಿ, ಹೀಗೆ ರಿವರ್ಸಿಂದ ಹೀಗೆ ಸೂಜಿ ರಿವರ್ಸ್ ತಗೊಂಡು ಹೀಗೆ, ಮತ್ತು ಇದು ಒಂದು ದಾರಾನ ಹೀಗೆ ಬಿಟ್ಟು ಮತ್ತು ಹೀಗೆ, ಮತ್ತೆ ಒಂದು ದಾರ ಬಿಟ್ಟು ಹೀಗೆ. ಅಂದರೆ ಸೂಜಿ ರಿವರ್ಸ್ ತಗೊಂಡು ಹಾಕೋದು ಯಾಕೆ ಅಂದರೆ ಬಟ್ಟೆಗೆ ಮತ್ತೆ ಚುಚ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸೂಜಿಗೆ ತಗೊಂಡು ಹಾಕ್ತಾ ಇದ್ದೀನಿ. ಇದೇ ರೀತಿ ಫುಲ್ ಫ್ಲವರ್ ಅಂದರೆ ಈ ಸರ್ಕಲ್ ಏನಿದೆ ಅಲ್ಲಿವರೆಗೂ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ, ಫುಲ್ ಆಯಿತು. ಇವಾಗ ಹೀಗೆ ದಾರನ ಒಳಗಡೆ ತೊಗೊಂಡ್ಬಿಟ್ಟು ನಾನಿಲ್ಲಿ ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ. ಇದೇ ರೀತಿ ಇನ್ನು ಉಳಿದ 2 ಸರ್ಕಲ್ಗೆ ಇಲ್ಲೊಂದು ಇದೆಯಲ್ಲ, ಅದಕ್ಕೂ ಸೇಮ್ ಇದೇ ರೀತಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮಧ್ಯ ಇಷ್ಟು ಫ್ಲವರ್ಸ್ ಎಲ್ಲ ರೆಡಿಯಾಗಿದೆ. ಇವಾಗ ನೋಡಿ, ನಾನು ಹೀಗೆ ರೆಡ್ ಕಲರ್ ದಾರನ ಹೀಗೆ ತಗೋತಾ ಇದ್ದೀನಿ. ನೋಡಿ, ಹೀಗೆ ಸೂಜಿನ ಹೀಗೆ ತಗೊಂಡ್ಬಿಟ್ಟು ಈ ಸರ್ಕಲ್ಗೆ ಸೂಜಿನ ಹೀಗೆ ತಗೋಬೇಕು. ನೋಡಿ, ಹೀಗೆ ನಾವೇನು ಲೇಸಿ ಡೈಸಿ ಸ್ಟಿಚ್ ಏನಿರತ್ತಲ್ಲ ಅದನ್ನು ಹೀಗೆ ಹಾಕ್ಕೋಬೇಕು.
ಇದೇ ರೀತಿ ನಾನು ಸುತ್ತನೂ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಇವಾಗ ಹೀಗೆ ಸುತ್ತಲೂ ಆಯ್ತಲ್ವ, ಈ ಮಧ್ಯ ಗ್ಯಾಪ್ ಇರತ್ತಲ್ಲ ಅಲ್ಲೆಲ್ಲ ನಾನು ಸೇಮ್ ಅದೇ ಥರ ಹೀಗೆ ಲೇಸಿ ಡೈಸಿ ಸ್ಟಿಚ್ನೇ ಹಾಕ್ತಾ ಹೋಗ್ತಾ ಇದ್ದೀನಿ. ಇವಾಗ ನೋಡಿ ಫುಲ್ ಫ್ಲವರಿಗೂ ಆಯಿತು. ನೆಕ್ಸ್ಟು ನಾನಿಲ್ಲಿ ಸೆಂಟರಲ್ಲಿ ಮತ್ತೆ ಹೀಗೆ ಸೂಜಿನ ಮೇಲೆ ತಗೋತಾ ಇದ್ದೀನಿ. ನಂತರ ಹೀಗೆ ಒಂದು 4-5 ರೌಂಡನ್ನು ಹೀಗೆ ಸುತ್ತು ಬಿಟ್ಟು ಮತ್ತೆ ಇಲ್ಲೇ ಸೂಜಿನ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಇದೇ ರೀತಿ ಇನ್ನೆರಡು ಫ್ಲವರ್ಸ್ಗೂ ನಾನು ಹೀಗೆ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಫುಲ್ ಫ್ಲವರ್ ಆಗಿದೆ. ಇವಾಗ ಮತ್ತೆ ನಾನು ಯೆಲ್ಲೋ ಕಲರ್ ದಾರನ ತಗೊಂಡು ನೋಡಿ ಹೀಗೆ ಮತ್ತೆ ಇದ್ರ ಒಳಗಡೆ ಹೀಗೆ ನಾವೇನು ಲೇಸಿ ಡೈಸಿ ಹಾಕಿರ್ತೀವಲ್ಲ ಫ್ಲವರ್ಗೆ, ಅದ್ರ ಒಳಗಡೆ ಹೀಗೆ ಬರಬೇಕು. ನೋಡಿ ಹೀಗೆ ನೋಡಿ ಹೀಗೆ ಕಾಣಿಸುತ್ತೆ. ಮತ್ತೆ ನೋಡಿ ಇಲ್ಲಿ ನಾನು ಮತ್ತೆ ಇದ್ರ ಒಳಗಡೆ ಹೀಗೆ ತಗೋತಾ ಇದ್ದೀನಿ. ಮತ್ತೆ ಈ ಪ್ರತಿಯೊಂದು ಲೇಸಿ ಡೈಸಿ ಹಾಕಿರ್ತೀವಲ್ಲ ಅದರ ಒಳಗಡೆ ಅಷ್ಟು ಹೀಗೆ ಯೆಲ್ಲೋ ಕಲರ್ ದಾರದಿಂದ ಹಾಕಬೇಕು. ನೋಡಿ ಹೀಗೆ ಕಾಣಿಸುತ್ತೆ. ಇದೇ ರೀತಿ ಇನ್ನು ಉಳಿದ 2 ಫ್ಲವರ್ಗೂ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಫ್ಲವರ್ಸ್ ಎಲ್ಲ ರೆಡಿಯಾಗಿದೆ. ನೋಡಿ ಈ ರೆಡ್ ಮಧ್ಯ ಯೆಲ್ಲೋ ಕಲರ್ ಬಂದು ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಮಧ್ಯ ಫ್ಲವರ್ಸ್ನ ಮಧ್ಯ ಭಾಗ ಏನಿರುತ್ತೆ ಅದು ಸಹ ನೋಡಿ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಇದೆ. ಅಂದರೆ ನಾನಿವಾಗ ಬಿಳಿ ಬಟ್ಟೆ ಮೇಲೆ ಹಾಕಿರೋದ್ರಿಂದ ಈ ಕಲರ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಸೀರೆಗೆ ಹಾಕಬೇಕಿದ್ರೆ ಅಥವಾ ಬ್ಲೌಸ್ಗೆ ಡ್ರೆಸ್ಗೆ ಹಾಕಬೇಕಿದ್ರೆ ನೀವು ಬಟ್ಟೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ದಾರನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಅಂದರೆ ನೀವು ದಾರ ಸೆಲೆಕ್ಟ್ ಮಾಡ್ಕೋಬೇಕಿದ್ರೆ ಕಲರ್ ಹೋಗದೇ ಇರೋವಂಥ ದಾರನ ನೋಡಿಕೊಂಡು ತಗೋಬೇಕಾಗತ್ತೆ. ಫುಲ್ ರೋಲ್ ಬರುತ್ತೆ ಇವಾಗೆಲ್ಲ, ಅದನ್ನು ನೀವು ಹಾಕಿದರೆ ನಿಮಗೆ ಕಲರ್ ಹೋಗಲ್ಲ. ತುಂಬ ದಿನಗಳವರೆಗೆ ನಿಮಗೆ ಹಾಕಿರೋ ಡಿಸೈನ್ ಬಾಳಿಕೆ ಬರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ಡಿಸೈನ್ನ ಎಷ್ಟೊಂದು ಗ್ರ್ಯಾಂಡ್ ಆಗಿದೆ ಅಂತ. ನೀವು ಸಹ ಒಮ್ಮೆ ನಿಮ್ಮ ಸೀರೆಯ ಮೇಲೆ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ಮಾಡಿದ್ದು ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಸಹ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋನ ನೋಡಿಬಿಟ್ಟು ಹಾಗೆ ಹೋಗಬೇಡಿ, ಲೈಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಸೀರೆ, ಡ್ರೆಸ್ಗಳ, ಬ್ಲೌಸ್ಗಳಿಗೆ ಹಾಕುವಂಥ ಬುಟ್ಟ ಡಿಸೈನ್ ಹಾಕೋದಕ್ಕೆ ಸಹಾಯ ಆಗತ್ತೆ. ಮತ್ತು ನಾವು ಕಲಿಯೋದ್ರ ಜೊತೆಗೆ ಬೇರೆಯವರಿಗೂ
ಕಲಿಕೆಗೂ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ನಾನು ಅತಿ ಹೆಚ್ಚು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.